ಗೆಳೆಯರೇ, ಶರಣಾರ್ಥಿ. ಬೆಳಗಿನ ಎಲ್ಲರಿಗೂ ಶುಭೋದಯಗಳನ್ನು ತಿಳಿಸುತ್ತಾ, ಹಿಂದಿನ ತರಗತಿಯಲ್ಲಿ ಏನು ನೋಡಿತ್ತು ಅಂತಂದ್ರೆ ಪಂಚಭೂತ ನಾವು ನೋಡ್ತಾ ಹೋಗಿದ್ವಿ. ಆಲ್ರೆಡಿ ನಿಮಗೆ ಕ್ಲಿಯರ್ ಆಗಿದೆ ಪಂಚಭೂತಗಳು. ಈ ಪಂಚಭೂತಗಳಲ್ಲಿ ಸಮಾನಾರ್ಥಕ ಪದಗಳು ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ನಿಮ್ಗೆ ಕಲ್ಪನೆ ಇರಬೇಕಾಗುತ್ತೆ. ಸೊ ಇವತ್ತೊಂದು ಏರಿಯಾ ವೈಸ್ ನೋಡ್ತಾ ಹೋಗೋಣ. ಸೊ ಏರಿಯಾ ವೈಸ್ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಕ್ವಶನ್ಸ್ ಮಿಸ್ ಆಗೋದಿಲ್ಲ. ಆದ್ದರಿಂದ ಏರಿಯಾ ವೈಸ್ ನಾವು ನೋಡ್ತಾ ಹೋಗೋಣ. ಬನ್ನಿ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಪಂಚೇಂದ್ರಿಯಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಫಸ್ಟ್ ನಿಮ್ಗೆ ಈ ಕೆಳಗಿನಗಳು ಯಾವುದು ಪಂಚೇಂದ್ರಿಯಗಳು ಆಗಿದೆ, ಪಂಚಭೂತಗಳಾಗಿದೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರಬೇಕು. ಪಂಚೇಂದ್ರಿಯಗಳು ಅಂತ ಕರಿತೀವಿ, ಅಂದರೆ ಇವಕ್ಕೆ ಇನ್ನೊಂದು ಹೆಸರು ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಒಂದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು ನೆನ್ಪಿಟ್ಕೋರಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತೇಳಿ ಕರಿತೀವಿ. ಇವೇನಂತ ಕರಿತೀವಿ ನಾವು? ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಇವುಗಳ ಆಧಾರದ ಮೇಲೆ ಸಮಾನಾರ್ಥಕ ಪದಗಳನ್ನು ಕೇಳ್ತಿರ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಇದು. ನೆಕ್ಸ್ಟ್ ನೋಡ್ರಿ, ಕಣ್ಣು ನೋಡ್ರಿ. ಚಕ್ಷು ಅಂದ್ರೆ ಕಣ್ಣು, ನೆನ್ಪಿಟ್ಕೋರಿ. ಚಕ್ಷು ಅಂದ್ರೆ ಕಣ್ಣು. ಶ್ರೋತ್ರ ಅಂದ್ರೆ ಕಿವಿ ನೋಡ್ರಿ. ಶ್ರೋತ್ರ ಹೊಸ ಪದ ನೋಡ್ರಿ ಇದು. ಶ್ರೋತ್ರ ಅಂದ್ರೆ ಕಿವಿ. ಘ್ರಾಣ ಅಂದ್ರೆ ಮೂಗು ನೋಡ್ರಿ. ಘ್ರಾಣ ಅಂದ್ರೆ ಮೂಗು. ರಸನ ಅಂದ್ರೆ ನಾಲಿಗೆ. ತ್ವಕ್ ಅಂದ್ರೆ ಚರ್ಮ ನೋಡ್ರಿ. ಇಷ್ಟು ನೆನ್ಪಿಟ್ಕೋರಿ. ಈಗ ಫಸ್ಟ್ ಕಣ್ಣಿಗೆ ಸಮಾನಾರ್ಥಕ ಪದಗಳು ಯಾವ್ಯಾವ ಬರ್ತಾವೆ ಅನ್ನೋದು ನಾವು ನೋಡ್ತಾ ಹೋಗೋಣ. ಕಣ್ಣಿಗೆ ಸಮಾನಾರ್ಥಕ ಪದಗಳು ಯಾವ್ಯಾವ ಬರ್ತಾವೆ ಅನ್ನೋದು ನಿಮಗೆ ನೋಡ್ತಾ ಹೋಗೋಣವಾ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫಸ್ಟ್ ಒನ್ ಕಣ್ಣು. ನೇತ್ರ ಅಂದ್ರೆ ಕಣ್ಣು, ನಯನ ಅಂದ್ರೆ ಕಣ್ಣು, ಚಕ್ಷು ಅಂದ್ರೆ ಕಣ್ಣು, ಲೋಚನ ಅಂದ್ರೆ ಕಣ್ಣು, ಅಕ್ಷಿ ಅಂದ್ರೆ ಕಣ್ಣು, ದೃಷ್ಟಿ ಅಂದ್ರೆ ಕಣ್ಣು, ದೃಕ್ ಅಂದ್ರೆ ಕಣ್ಣು, ದೃಗ್ ಅಂದ್ರೆ ಕಣ್ಣು, ಇಕ್ಷು ಅಂದ್ರೆ ಕಣ್ಣು, ಇಕ್ಷಣ ಅಂದ್ರೆ ಕಣ್ಣು, ವಿಲೋಚನ ಅಂದ್ರೆ ಕಣ್ಣು, ಅಕ್ಷಿಣಿ ಅಂದ್ರೆ ಕಣ್ಣು. ಸೊ ಇಷ್ಟು ನೋಡ್ರಿ. ಯಾವುದು? ನೇತ್ರ, ನಯನ, ಚಕ್ಷು, ಲೋಚನ, ಅಕ್ಷಿ, ದೃಷ್ಟಿ, ದೃಕ್ಕು, ದೃಗ್ಗು, ಇಕ್ಷು, ಇಕ್ಷಣ, ವಿಲೋಚನ, ಅಕ್ಷಿಣಿ. ಸೊ ನೋಡಿರಿ, ಇವೆಲ್ಲ ನೋಡ್ಕೊರಿ ಪದಗಳು. ಸೇಮ್ ಪದಗಳು ನೋಡ್ರಿ. ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಇವನಷ್ಟು ಪದಗಳನ್ನು ನೋಡ್ಕೊರಿ. ನೆಕ್ಸ್ಟ್ ನೋಡ್ರಿ, ಈಗ ಕಿವಿಗೆ ಸಮಾನಾರ್ಥಕ ಪದಗಳು ಯಾವ್ಯಾವ ಬರ್ತಾವ ಅನ್ನೋದು ನೋಡ್ತಾ ಹೋಗೋಣ. ನೋಡ್ರಿ, ಕಿವಿಗೆ ಸಮಾನಾರ್ಥ ಪದಗಳು ಯಾವ್ಯಾವ ಬರ್ತಾವ ಅಂತ ನೋಡ್ತಾ ಹೋಗೋಣ. ನೋಡ್ರಿ, ಕರ್ಣ ಅಂದ್ರೆ ಕಿವಿ, ಶ್ರೋತ್ರ ಅಂದ್ರೆ ಕಿವಿ, ಶ್ರುತಿ ಅಂದ್ರೆ ಕಿವಿ, ಶ್ರವಣ ಅಂದ್ರೆ ಕಿವಿ, ಶ್ರವಣೇಂದ್ರಿಯ ಅಂದ್ರೆ ಕಿವಿ, ಕರ್ಣೇಂದ್ರಿಯ ಅಂದ್ರೆ ಕಿವಿ. ನೋಡ್ರಿ, ಕರ್ಣ, ಶ್ರೋತ್ರ, ಶ್ರುತಿ, ಶ್ರವಣ, ಶ್ರವಣೇಂದ್ರಿಯ, ಕರ್ಣೇಂದ್ರಿಯ. ಸೊ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ನಾಸಿಕ ಅಂತಂದ್ರೆ ಮೂಗು ಅಂತ ಕರಿತೀವಿ. ಮೂಗಿಗೆ ಸಮಾನಾರ್ಥಕ ಪದಗಳು ಯಾವ ಬರ್ತಾವೆ ನೋಡ್ರಿ. ನೋಡ್ರಿ, ನಾಸಿಕ ಘ್ರಾಣೇಂದ್ರಿಯ ಅಂತ ಕರಿತೀವಿ ನಾವು. ಘ್ರಾಣ, ನಾಸ, ನಾಸ ಪುಟು, ಘ್ರಾಣಾಂಗ. ಸೊ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ನಾಲಿಗೆ ಸಮಾನಾರ್ಥಕ ಪದಗಳು ಯಾವ ಅದಾವ ನೋಡ್ರಿ. ನಾಲಿಗೆಗೆ ಸಮಾನಾರ್ಥಕ ಪದ ನೋಡ್ರಿ. ಜೀವ ಅಂದ್ರೆ ನಾಲಿಗೆನ ನೆನ್ಪಿಟ್ಕೋರಿ. ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ. ಜೀವ ಅಂದ್ರೆ ನಾಲಿಗೆ, ರಸನ ಅಂದ್ರೆ ನಾಲಿಗೆ, ರಸೇಂದ್ರಿಯ ಅಂದ್ರೆ ನಾಲಿಗೆ, ರಸಗ್ರಾಹಕ ಅಂದ್ರೆ ನಾಲಿಗೆ, ರಸನ, ಜೀವೇಂದ್ರಿಯ ಅಂತೇಳಿ ಕರಿತೀವಿ. ಸೊ ಇಷ್ಟು ಈ ಪದಗಳನ್ನು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇನ್ನು ಚರ್ಮಕ್ಕೆ ಸಮಾನಾರ್ಥ ಪದಗಳು ಯಾವ ಬರ್ತಾವೆ ನೋಡ್ರಿ. ತ್ವಕ್ ಅಂದ್ರೆ ಚರ್ಮ, ನೆನ್ಪಿಟ್ಕೋರಿ. ತ್ವಕ್ ಅಂದ್ರೆ ಚರ್ಮ, ನೆನ್ಪಿಟ್ಕೋರಿ. ತ್ವಚ ಅಂದ್ರೆ ಚರ್ಮ. ಸ್ಪರ್ಶೇಂದ್ರಿಯ ಅಂತ ಕರಿತೀವಿ. ಚರ್ಮ ಸ್ಪರ್ಶೇಂದ್ರಿಯ, ಸ್ಪರ್ಶ, ತ್ವಗೇಂದ್ರಿಯ, ಸ್ಪರ್ಶಾಂಗ ಅಂತ ಕರಿತೀವಿ. ಸೊ ಇಷ್ಟು ಏನು? ತ್ವಕ್, ತ್ವಚ, ಸ್ಪರ್ಶೇಂದ್ರಿಯ, ಸ್ಪರ್ಶ, ತ್ವಗೇಂದ್ರಿಯ, ಸ್ಪರ್ಶಾಂಗ. ಏನು? ಇಷ್ಟು ಏನು ಚರ್ಮಕ್ಕೆ ಸಂಬಂಧಪಟ್ಟ ಸಮಾನಾರ್ಥಕ ಪದಗಳು. ಸೊ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಈಗ ಮೊದಲನೇ ಏರಿಯಾ ಯಾವ ನೋಡಿದ್ವಿ? ಪಂಚಭೂತಗಳ ಬಗ್ಗೆ ನಾವು ನೋಡ್ತಿದ್ವಿ. ಎರಡನೇ ಏರಿಯಾ ಯಾವ್ದು ನೋಡಿದ್ವಿ?
ಪಂಚೇಂದ್ರಿಯಗಳ ಬಗ್ಗೆ ನೋಡ್ತೇವೆ. ಈಗ ಪಂಚಕರ್ಮೇಂದ್ರಿಯಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪಂಚೇಂದ್ರಿಯ ಅಂದರೆ ನೋಡ್ರಿ ಯಾವ್ಯಾವ ನಿಮ್ಗೆ ಕಲ್ಪನೆ ಇರಲಿ. ಪಂಚೇಂದ್ರಿಯಗಳು, ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು ಅಂತ ಕರಿತೀವಿ. ಪಂಚಕರ್ಮೇಂದ್ರಿಯ ಅಂದರೆ ಮಾನವನ 5 ಕ್ರಿಯಾತ್ಮಕ ಇಂದ್ರಿಯಗಳಂತ ಕರಿತೀವಿ. ಅಂದರೆ ನಾವು ಕಾರ್ಯ ಮಾಡುವ ಬಳಸುವ ಅಂಗಗಳು ಏನಂತ ಕರಿತೀವಿ? ಪಂಚಕರ್ಮೇಂದ್ರಿಯ ಅಂತ ಕರಿತೀವಿ. ಒಂದು ನೋಡ್ರಿ, ನೆನ್ಪಿಟ್ಕೋರಿ ಇಲ್ಲಿ ನೋಡ್ರಿ. ಸೊ ಈ ಬಾಕ್ಸ್ ಅಬ್ಸರ್ವೇಷನ್ ಮಾಡಿರಿ. ನೋಡ್ರಿ, ಪಂಚಕರ್ಮೇಂದ್ರಿಯಗಳು ಅಂತ ಯಾವ ಕೇಳ್ತಾರೆ? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಇವೇನಂತ ಕರಿತೀವಿ? ಪಂಚಕರ್ಮೇಂದ್ರಿಯಗಳು. ಈ ಕೆಳಗಿನವುಗಳು ಯಾವುದು? ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳಂತ ಕರಿತೀವಿ. ಪಂಚಕರ್ಮೇಂದ್ರಿಯಗಳು ನಾವು ಕಾರ್ಯ ಮಾಡೋದಕ್ಕೆ ಬಳಸುವ ಅಂಗಗಳೇನಂತ ಕರಿತೀವಿ? ಪಂಚಕರ್ಮೇಂದ್ರಿಯಗಳು ಅಂತೇಳಿ ಕರಿತೀವಿ. ನೋಡ್ರಿ, ಒಂದು ವಾಕ್, ಎರಡನೇದ್ದು ಪಾಣಿ, ಮೂರನೇದ್ದು ಪಾದ, ನಾಲ್ಕನೇದ್ದು ಪಾಯು, ಐದನೇದ್ದು ಉಪಸ್ಥ. ಇವೇನಂತ ಕರಿತೀವಿ ಅಂತ ಕೇಳಿದ್ರೆ ಪಂಚಕರ್ಮೇಂದ್ರಿಯಗಳು. ವಾಕ್ ಅಂತಂದ್ರೆ ಮಾತನಾಡುವ ಅಂಗ ಅಂತ ಕರಿತೀವಿ, ಅಂದ್ರೆ ಬಾಯಿ. ವಾಕ್ ಅಂದ್ರೇನು? ಮಾತನಾಡುವ ಅಂಗ, ಬಾಯಿ ಅಂತ ಕರಿತೀವಿ, ಅಥವಾ ಜೀವ ಅಂತ ಕರಿತೀವಿ. ಜೀವ ಅಂದರೆ ಹಿಂದಿನ ತರಗತಿಯಲ್ಲಿ ನೋಡ್ತಾ ಹೋಗಿದ್ದೀವಿ ನಾವು. ಜೀವ ಅಂದರೆ ನಾಲಿಗೆ. ನೆಕ್ಸ್ಟ್ ಪಾಣಿ ಅಂದರೆ ಕೈ, ಕೈಗೆ ಸಮಾನಾರ್ಥಕ ಪದ. ಕೈ ಅಂತ ಕರಿತೀವಿ, ಕರ ಅಂತ ಕರಿತೀವಿ, ಹಸ್ತ ಅಂತ ಕರಿತೀವಿ. ಕರ ನೋಡ್ರಿ, ಕರ ಐತಲ್ಲ, ಕರ ಒಂದು ಕೈನೂ ಬರ್ತೈತಿ, ಇನ್ನೊಂದು ಕರ ಅಂತ ಕೇಳಿದ್ರೆ ಆಕಳೂ ಬರ್ತೈತಿ. ಸೊ ಇಷ್ಟು ನೆನ್ಪಿಟ್ಕೊ. ಅದು ನಾನಾರ್ಥಕ. ನಾನಾರ್ಥಕಕ್ಕೂ ಕೂಡ ನೋಡೋಣ ಆಮೇಲೆ. ಪಾದ, ಕಾಲು ಅಂತ ಕರಿತೀವಿ. ಪಾಯು ಅಂತಂದ್ರೆ ನೋಡ್ರಿ, ಪಾಯು ಇದು ಅನ್ನಪೇಕ್ಷ ಪದಾರ್ಥಗಳನ್ನು ಹೊರಹಾಕುವ ಅಂಗ ಅಂತ ಕರಿತೀವಿ, ಪಾಯು. ಉಪಸ್ಥ ಇದು ನೋಡ್ರಿ, ನೆನ್ಪಿಟ್ಕೋರಿ. ಮೂತ್ರ ಹಾಗೂ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಅಂಗ ಇದು. ಇವಷ್ಟು ನೆನ್ಪಿಟ್ಕೋರಿ. ಯಾವು? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಏನಂತ ಕರಿತೀವಿ? ಪಂಚಕರ್ಮೇಂದ್ರಿಯಗಳಂತೇಳಿ ಕರಿತೀವಿ. ಇವನ್ನೆಲ್ಲ ವಿಡಿಯೋ ಪಾಸ್ ಮಾಡಿ ನೋಡ್ಕೋರಿ ಇವನ್ನ. ಅಂದರೆ ಇದು ಮಾತಿಗೆ ಇರುವ ಸಮಾನಾರ್ಥಕ ಪದ ಅಂತ ಕರಿತೀವಿ. ಮಾತು, ನುಡಿ, ವಾಣಿ, ಭಾಷೆ, ಉಚ್ಚಾರ, ಶಬ್ದ, ವಚನ, ವಾಕ್ಯ, ಘೋಷ, ಕಂಠಧ್ವನಿ, ಉಕ್ತಿ, ಅಭಿವ್ಯಕ್ತಿ, ಸಂಭಾಷಣೆ. ಇವು ಮಾತಿಗೆ ಇರುವ ಸಮಾನಾರ್ಥಕ ಪದ. ಸೊ ಪಾಸ್ ಮಾಡಿ ನೋಡ್ಕೋರಿ. ನೆಕ್ಸ್ಟ್, ಕೈಗಿರುವ ಸಮಾನಾರ್ಥಕ ಪದ ನೋಡ್ರಿ. ಕೈ, ಹಸ್ತ, ಕರ, ಪಾಣಿ, ಹಸ್ತ, ಭುಜಾಂಶ. ನೋಡ್ರಿ, ನೆನ್ಪಿಟ್ಕೋರಿ. ಭುಜಾಂಶ ಅಂತಂದ್ರೆ ಏನು? ಭುಜಾಂಶ ಅಂದ್ರೆ ಕೈ, ನೆನ್ಪಿಟ್ಕೋರಿ. ಅಂಶ ನೋಡ್ರಿ, ಅಂಶು ಅಂದ್ರೆ ಕೈ ನೋಡ್ರಿ. ಅಂಶು ಅಂದ್ರೆ ಕೈ, ಅಂಶ ಅಂದ್ರೆ ಭಾಗ. ಸ್ವಲ್ಪ ನೋಡ್ರಿ, ಅಂಶು ಅಂದ್ರೆ ಕೈ, ಅಂಶ ಅಂದ್ರೆ ಭಾಗ. ನೆಕ್ಸ್ಟ್, ಕರಪತ್ರ. ಕರ ಅಂದ್ರೆ ಕೈ ಗೊತ್ತಿದೆ. ಒಂದು ಕರ ಅಂದ್ರೆ ಕೈ, ಇನ್ನೊಂದು ಕರ ಅಂದ್ರೆ ಆಕಳಾಗತ್ತೆ, ಇನ್ನೊಂದು ಕರ ತೆರಿಗೆ ಆಗತ್ತೆ. ಮೂರು ನೆನ್ಪಿಟ್ಕೊ. ಒಂದು ಕರ ಅಂತಂದ್ರೆ ಏನು? ಆಕಳು. ಇನ್ನೊಂದು ಕರ ಅಂದ್ರೆ ಕೈ, ಇನ್ನೊಂದು ಕರ ಅಂದ್ರೆ ತೆರಿಗೆ ಅಥವಾ ಟ್ಯಾಕ್ಸ್ ಅಂತ ಕರಿತೀವಿ. ಕರತಲ, ಕರಯುಗ್ಮ, ಬಾವು ಅಂದ್ರೂ ಕೂಡ ಕೈ, ನೆನ್ಪಿಟ್ಕೋರಿ. ಇವಷ್ಟು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಸ್ವಲ್ಪ ನೋಟ್ ಮಾಡ್ಕೋರಿ ಇವನ್ನ. ನೆಕ್ಸ್ಟ್, ಪಾದಕ್ಕಿರುವ ನೋಡ್ರಿ, ಪಾದಕ್ಕಿರುವ ಸಮಾನಾರ್ಥಕ ಪದಗಳು ಯಾವ್ಯಾವ ಬರ್ತಾವೆ ಅಂತ ಕೇಳಿದ್ರೆ ಕಾಲು, ಪಾದ, ಚರಣ. ನೋಡ್ರಿ ಚರಣ ಅಂದ್ರೆ ಪಾದ, ಇನ್ನೊಂದು ಚರಣ ಅಂತಂದ್ರೆ ಸಾಲು. ಈ ಥರ ಅಲ್ಲಿ ಹೇಳ್ತಿರ್ತೀನಿ ನಾನು ನಿಮ್ಗೆ. ನಾನಾರ್ಥಕ ಪದಗಳ ನೋಡ್ರಿ. ಚರಣ ನಾನಾರ್ಥಕ ಪದ ಏನು ಬರಿಬೋದಂದ್ರೆ, ಒಂದು ಚರಣ ಅಂದ್ರೆ ಸಾಲು ಅಂತ ಕರಿತೀವಿ. ಈಗ ಪದ್ಯದ ಚರಣ ಅಂತ ಕರಿತೀವಿ. ಚರಣ ಅಂದ್ರೆ ಸಾಲು. ಇನ್ನೊಂದು ಚರಣ ಅಂದ್ರೆ ಪಾದ, ನೆನ್ಪಿಟ್ಕೋ. ಚಾರಣ ಅಂದ್ರೆ ಬೆಟ್ಟ, ಇದು ಕೂಡ ನೆನ್ಪಿಟ್ಕೋರಿ. ಚಾರಣ ಅಂದ್ರೆ ಏನು? ಬೆಟ್ಟ. ನೋಡ್ರಿ, ಅಲ್ಲೇ ಚಾರಣ ಅಂದ್ರೆ ಬೆಟ್ಟ, ಅಗ ಅಂದ್ರೆ ಬೆಟ್ಟ, ಪರ್ವತ ಅಂದ್ರೆ ಬೆಟ್ಟ. ನೋಡ್ರಿ, ಚರಣ ಇಷ್ಟು ನೆನ್ಪಿಟ್ಕೊಡ್ರಿ. ಪಾದಾಂಗುಲಿ, ಪಾದ ತಲ, ಪಾದ ಮೂಲ. ಇವಷ್ಟು ಏನು ಪಾದಕ್ಕೆ ಸಂಬಂಧಪಟ್ಟಂಥ ಸಮಾನಾರ್ಥಕ ಪದಗಳು. ನೆಕ್ಸ್ಟ್, ಇದು ವಿಡಿಯೋ ಪಾಸ್ ಮಾಡಿ ನೋಡ್ಕೋರಿ ಸ್ವಲ್ಪ. ನೆಕ್ಸ್ಟ್, ಪಂಚಪ್ರಾಣಗಳು ಅಂತ ಬರ್ತವೆ. ನೆಕ್ಸ್ಟ್ ನೋಡ್ರಿ, ಈಗ ಪಂಚಪ್ರಾಣಗಳು. ನೆಕ್ಸ್ಟ್ ಏನು? ಪಂಚಪ್ರಾಣಗಳು ಅಂತ ಕರಿತೀವಿ. ನೋಡ್ರಿ, ಮಾನವನ ದೇಹದಲ್ಲಿ ಕಾರ್ಯನಿರ್ವಹಿಸುವ 5 ಪ್ರಮುಖ ಪ್ರಾಣವಾಯುಗಳು ಅಂತ ಕರಿತೀವಿ. ಅದಕ್ಕೆ ಪಂಚಪ್ರಾಣಗಳು ಅಂತ ಕರಿತೀವಿ. ನೆನ್ಪಿಟ್ಕೋರಿ. ಮಾನವನ ದೇಹದಲ್ಲಿ ಕಾರ್ಯನಿರ್ವಹಿಸುವ 5 ಪ್ರಮುಖ ಪ್ರಾಣವಾಯುಗಳನ್ನು ಪಂಚಪ್ರಾಣಗಳು ಅಂತ ಕರಿತೀವಿ. ಒಂದನೇದು ನೋಡ್ರಿ, ಒಂದು ಪ್ರಾಣ. ಒಂದನೇದು ಪ್ರಾಣ ನೋಡ್ರಿ. ಪ್ರಾಣ ಅಂತಂದ್ರೆ ಏನು ನೋಡ್ರಿ? ಪ್ರಾಣ
ಸ್ಥಾನ, ಹೃದಯ, ಮೂಗು, ಶ್ವಾಸಕೋಶ. ಕಾರ್ಯ ಏನು ಮಾಡುತ್ತಾ? ಉಸಿರಾಟ, ಆಹಾರ ಸ್ವೀಕಾರ ಅಂತ ಕರಿತೀವಿ. ನೆಕ್ಸ್ಟ್ ಅಪಾನ ಅಂತ ಕರಿತೀವಿ. ಅಪಾನ ನೋಡಿರಿ, ಅಪಾನ ಅಂದ್ರೆ ಏನು ನೆನ್ಪಿಟ್ಕೋರಿ ಅದನ್ನು. ನೋಡಿರಿ ಅಪಾನ ಅಂದ್ರೆ ನೆನ್ಪಿಟ್ಕೋರಿ, ಇದು ಅನಪೇಕ್ಷ ಪದಾರ್ಥಗಳನ್ನು ತೆಗೆದುಹಾಕುವ ಅಂಗ ಅಂತ ಕರಿತೀವಿ. ನೆಕ್ಸ್ಟ್ ವ್ಯಾನ ನೋಡಿರಿ, ವ್ಯಾನ ನೆನ್ಪಿಟ್ಕೋರಿ. ವ್ಯಾನ ಅಂತಂದ್ರೆ ನೋಡಿರಿ, ರಕ್ತ ಸಂಚಾರ ಮಾಡುತ್ತಾ, ಚಲನೆ ಮಾಡುತ್ತಾ ವ್ಯಾನ ಅಂತಂದ್ರೆ. ಉದಾನ ಅಂತಂದ್ರೆ ನೋಡಿರಿ, ಕಂಠ, ಛಾತಿ ಅಂತ ಕರಿತೀವಿ. ಉದಾನ ಅಂದ್ರೇನು? ಸ್ಥಾನ, ಕಂಠ, ಛಾತಿ. ಇದೇನು ಕಾರ್ಯ ಮಾಡುತ್ತೆ ನೋಡಿರಿ? ಮಾತು, ಶಕ್ತಿ, ಮೇಲ್ಗೈ, ಚಲನೆ. ನೆಕ್ಸ್ಟ್ ಸಮಾನ ನೋಡಿರಿ, ನೆನ್ಪಿಟ್ಕೋರಿ. ಸಮಾನ ಅಂದ್ರೆ ನಾಭಿ ಅಂತ ಕರಿತೀವಿ, ಜಠರ ಅಂತ ಕರಿತೀವಿ. ಸಮಾನ ಇದು. ಇವುಗಳ ಏನಂತ ಕರಿತೀವಿ ಅಂತ ಕೇಳಿದ್ರೆ ನಾವು, ಸೊ ಇಷ್ಟು ನೆನ್ಪಿಟ್ಕೋರಿ. ನೋಡ್ರಿ, ಒಂದನೇದ್ನಾರು ಪಂಚಪ್ರಾಣಗಳು ನೋಡ್ರಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ನೋಡ್ರಿ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇಷ್ಟು ಏನು ಪಂಚಪ್ರಾಣಗಳಂತ ಕರಿತೀವಿ ಇವಕ್ಕೆ. ನೋಡಿರಿ, ಇವೆಲ್ಲ ಸಮಾನಾರ್ಥಕ ಪದಗಳು. ಇವಷ್ಟು ನೋಡಿರಿ. ಏನೋ ಇಷ್ಟು ಏನೋ ನೆಕ್ಸ್ಟ್ ಈ ವಿಡಿಯೋ ಸೆಷನ್ನಲ್ಲಿ ಏನು ನೋಡೋಂತಂದ್ರೆ, ನೆಕ್ಸ್ಟಿನ ಮುಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಈ ಸಮಾನಾರ್ಥಕ ಪದಗಳು ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ, ಮೊದಲನೇ ಅಕ್ಷರ ಅ ಅಂತ ಕರಿತೀವಿ. ಅದಲ್ಲಿ ಯಾವ್ಯಾವ ಸಮಾನಾರ್ಥಕ ಪದಗಳು ಬರ್ತಾವ ಅನ್ನೋದು ನಾವು ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ನೋಡೋಣ. ಸೊ ನೀವು ಯಾರು ಹಿಂದಿನ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ, ಮಧುಕುಮಾರ್ KPSC ಅಂತೇಳಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರ್ತಕ್ಕಂಥ ನೋಟಿಫಿಕೇಷನ್ ವೀಡಿಯೋಗಳು ನಿಮ್ಗೆ ಬರ್ತಾವೆ. ಸೊ ನೋಟ್ ಮಾಡ್ಕೊರಿ, ಡೈಲಿ ಪೆಂಡಿಂಗ್ ಅಂಕರ್ ಉಳಿಸ್ಬೇಡ್ರಿ. ನೀವು ಪೆಂಡಿಂಗ್ ಉಳಿಸಿದ್ರೆ ಮತ್ತು ಭಾಳ ವೀಡಿಯೋ ಆದಮೇಲೆ ನಿಮಗೆ ಬರೆಯೋಕ್ಕೆ ನಿಮ್ಗೆ ಏನಾಗುತ್ತೆ? ಬೇಸರ ಆಗುತ್ತೆ. ಸೊ ಆದ ಕಾರಣದಿಂದ ನೀವು ಡೈಲಿ ನೋಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊರಿ. ನೆಕ್ಸ್ಟ್ ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಸೀರಿಯಲ್ ವೈಸ್ ಅಲಿದ್ದ ಯಾವ್ಯಾವ ಸಮಾನಾರ್ಥಕ ಬರ್ತಾವ, ಆಲಿದ್ದ ಸಮಾನಾರ್ಥಕ ಪದ ಯಾವ್ಯಾವ ಬರ್ತಾವ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮು ಅಂತಂದ್ರೆ ಒಂದು ಸ್ಟೆಪ್ ನೀವು ಮುಂದಿರ್ಬೇಕಾಗತ್ತೆ. ಒಂದು ಸ್ಟೆಪ್ ಮುಂದಿರ್ಬೇಕಂತಂದ್ರೆ ಇವು ಒಮ್ಮೆಗಲೇ ಕಾನ್ಸೆಪ್ಟ್ ಇರೋದಿಲ್ಲ. ಇವು ಸಮಾನಾರ್ಥಕ ಪದಗಳು ಯಾವಾಗಲೂ ಕಾನ್ಸೆಪ್ಟ್ ಇರೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ರಿ. ದಿನ ಏನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಇವತ್ತಿನ ಒಂದು ವಿಡಿಯೋ ಸೆಷನ್ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು.